ನಿಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಗಾಗಿ ಹೋಳಿ ಹಬ್ಬದ ದಿನದಂದು ತಪ್ಪಾಗಿಯೂ ಈ ಕೆಲಸಗಳನ್ನು ಮಾಡಬೇಡಿ. ಹಿಂದೂ ಧರ್ಮದ ಪ್ರಕಾರ ಹೋಳಿ ಹಬ್ಬಕ್ಕೆ ವಿಶೇಷ ಮಹತ್ವವಿದೆ. ಹೋಲಾಷ್ಟಕದ ಅವಧಿಯು ಹೋಳಿಗೆ 8 ದಿನಗಳ ಮೊದಲು ಪ್ರಾರಂಭವಾಗುತ್ತದೆ. ಇದರಲ್ಲಿ ಶುಭ ಕಾರ್ಯವನ್ನು ನಿಷೇಧಿಸಲಾಗಿದೆ ಮತ್ತು ಪೂಜೆಗೆ ಒತ್ತು ನೀಡಲಾಗುತ್ತದೆ. ಈ ವರ್ಷ ಹೋಳಿ ಹಬ್ಬವನ್ನು ಮಾರ್ಚ್ 25ರಂದು ಆಚರಿಸಲಾಗುತ್ತದೆ. ಹೋಳಿಯ ದಿನ ಅನೇಕ ವಿಷಯಗಳನ್ನು ತಪ್ಪಿಸಬೇಕು, ಇಲ್ಲದಿದ್ದರೆ ಒಂದು ಕಡೆ ಸಂಪತ್ತು ನಷ್ಟವಾಗಬಹುದು ಮತ್ತು ಇನ್ನೊಂದು ಕಡೆ ಮನೆಯಲ್ಲಿ ರೋಗಗಳು ಸಹ ಬರಬಹುದು. ಈ ದಿನದಂದು ಯಾವ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. 1. ಹೋಳಿ ಹಬ್ಬದ ದಿನ ನೀವು ಬಿಳಿ ವಸ್ತುಗಳನ್ನು ಸೇವಿಸುವುದನ್ನು ತಪ್ಪಿಸಬೇಕು. ಹೀಗೆ ಮಾಡುವುದರಿಂದ ದೇಹದಲ್ಲಿ ನಕಾರಾತ್ಮಕ ಶಕ್ತಿಗಳು ನೆಲೆಸುತ್ತವೆ. ಹೋಳಿಯ ದಿನ ಮಾವು, ಆಲದ ಮರ ಮತ್ತು ಅರಳಿ ಮರವನ್ನು ಸುಡಬಾರದು. 2. ಹೋಳಿಯ ದಹನ ಮತ್ತು ಹೋಳಿ ದಿನದಂದು ಹಣವನ್ನು ದಾನ ಮಾಡಬಾರದು. ಇದು ಆರ್ಥಿಕ ಪರಿಸ್ಥಿತಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಈ ದಿನದಂದು ಹಣವನ್ನು ದಾನ ಮಾಡುವವರು ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ ಎಂದು ಹೇಳಲಾಗುತ್ತದೆ. ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಅಂತಹ ಪರಿಸ್ಥಿತಿಯಲ್ಲಿ ಈ ದಿನ ತಪ್ಪಾಗಿಯೂ ಹಣವನ್ನು ದಾನ ಮಾಡಬೇಡಿ. 3. ನೀವು ಹೋಳಿಯ ದಹನ ನೋಡಲು ಹೋಗುತ್ತಿದ್ದರೆ ಖಾಲಿ ಕೈಯಲ್ಲಿ ಹೋಗಬೇಡಿ. ನೀವು ಬಯಸಿದರೆ ಅಕ್ಕಿ, ಗೋಧಿ, ಕದಿರು, ಹಸುವಿನ ರೊಟ್ಟಿ ಇತ್ಯಾದಿಗಳನ್ನು ತೆಗೆದುಕೊಂಡು ಹೋಳಿಯ ಬೆಂಕಿಯಲ್ಲಿ ಅರ್ಪಿಸಿ. ಗೋಧಿಯನ್ನು ಪ್ರಸಾದವೆಂದು ಸ್ವೀಕರಿಸಬಹುದು. 4. ನೀವು ಹೋಳಿಯ ದಹನ ವೀಕ್ಷಿಸಲು ಹೋದರೆ ಮಹಿಳೆಯರು ತಮ್ಮ ಕೂದಲನ್ನು ತೆರೆದಿಡಬಾರದು. ವಾಸ್ತವವಾಗಿ ಹೋಳಿಯ ದಹನ ದಿನದಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಪರಿಣಾಮಕಾರಿ ಎಂದು ನಂಬಲಾಗಿದೆ. 5. ಹೋಳಿಯ ದಹನದ ದಿನ ಆದಷ್ಟು ಬೇರೆಯವರ ಮನೆಯಲ್ಲಿ ಊಟ ಮಾಡುವುದನ್ನು ತಪ್ಪಿಸಬೇಕು. ಈ ದಿನ ಇತರರ ಮನೆಯಲ್ಲಿ ಊಟ ಮಾಡುವುದರಿಂದ ಮನೆಯಲ್ಲಿ ರೋಗಗಳು ಮತ್ತು ದೋಷಗಳು ಬರುತ್ತವೆ. ಈ ದಿನ ಮನೆಯಲ್ಲಿ ಶುದ್ಧವಾದ ಆಹಾರವನ್ನು ತಯಾರಿಸಿ ಮನೆಯವರೆಲ್ಲ ಸೇರಿ ಸೇವಿಸಿ ದೇವರಿಗೆ ಅರ್ಪಿಸಬೇಕು. 6. ಗರ್ಭಿಣಿಯರು ಹೋಳಿಯ ದಹನದ ದಿನ ಹೋಳಿಯ ಪ್ರದಕ್ಷಿಣೆ ಮಾಡಬಾರದು. ಈ ರೀತಿ ಮಾಡುವುದರಿಂದ ಹೊಟ್ಟೆಯಲ್ಲಿರುವ ಮಗುವಿನ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸಾಮಾನ್ಯವಾಗಿ ಗರ್ಭಿಣಿ ಮಹಿಳೆಯು ಬೆಂಕಿಯ ಪರಿಕ್ರಮವನ್ನು ತೆಗೆದುಕೊಳ್ಳುವುದನ್ನು ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. 7. ನಂಬಿಕೆಯ ಪ್ರಕಾರ ಹೊಸದಾಗಿ ಮದುವೆಯಾದ ಮಹಿಳೆಯರು ತಮ್ಮ ತಾಯಿಯ ಮನೆಯಲ್ಲಿ ಮದುವೆಯ ನಂತರ ಮೊದಲ ಹೋಳಿ ಆಚರಿಸಬೇಕು. ಹೋಳಿಯ ದಹನದ ದಿನ ನೀವು ಕಾರಣಾಂತರಗಳಿಂದ ನಿಮ್ಮ ಅತ್ತೆಯ ಮನೆಯಲ್ಲಿದ್ದರೂ ಹೊಸದಾಗಿ ಮದುವೆಯಾದ ಮಹಿಳೆ ಹೋಳಿಯ ಬೆಂಕಿಯನ್ನು ನೋಡುವುದು ಶುಭವಲ್ಲ. ಇದರಿಂದಾಗಿ ಅತ್ತೆ ಮಾವ ಇಬ್ಬರೂ ಬಡವರಾಗುತ್ತಾರೆ. 8. ಹೋಳಿ ಹಬ್ಬವು ಎಲ್ಲ ಜಗಳಗಳನ್ನು ಬಿಟ್ಟು ಒಬ್ಬರನ್ನೊಬ್ಬರು ಅಪ್ಪಿಕೊಳ್ಳುವ ಹಬ್ಬವಾಗಿದೆ. ಒಟ್ಟಿಗೆ ಆಚರಿಸುವ ಈ ಸಂದರ್ಭದಲ್ಲಿ ಜಗಳವಾಡುವುದನ್ನು ತಪ್ಪಿಸಬೇಕು. ಹೋಳಿಯ ದಹನದ ದಿನದಂದು ಪತಿ ಮತ್ತು ಹೆಂಡತಿ ಪರಸ್ಪರ ಭಿನ್ನಾಭಿಪ್ರಾಯವನ್ನು ತಪ್ಪಿಸಬೇಕು. ಈ ದಿನ ಜಗಳ ನಡೆದರೆ ವರ್ಷವಿಡೀ ಜಗಳ, ಮನೆಯಲ್ಲಿ ಅಶಾಂತಿ ನೆಲೆಸುತ್ತದೆ ಎಂಬ ನಂಬಿಕೆ ಇದೆ. 9. ಹೋಳಿಯಂದು ಎಲ್ಲರನ್ನೂ ಗೌರವಿಸಬೇಕು. ಈ ದಿನ ನಿಮ್ಮ ಮನೆಗೆ ಶತ್ರು ಬಂದರೂ ಅವಮಾನಿಸಬೇಡಿ. ನೀವು ನಿಮ್ಮ ಶತ್ರುವನ್ನು ಗೌರವದಿಂದ ಗೌರವಿಸಬೇಕು. ನೀವು ಯಾರನ್ನಾದರೂ ಅವಮಾನಿಸಿ ನಿಮ್ಮ ಮನೆಯಿಂದ ಹಿಂದಕ್ಕೆ ಕಳುಹಿಸಿದರೆ ಇದರಿಂದ ನೀವು ಅಡ್ಡ ಪರಿಣಾಮಗಳನ್ನು ಎದುರಿಸಬಹುದು. 10. ಹೋಳಿಯ ದಿನದಂದು ತಡವಾಗಿ ಏಳುವುದರಿಂದ ಜೀವನದಲ್ಲಿ ಸೋಮಾರಿತನ ಉಂಟಾಗುತ್ತದೆ. ಆದ್ದರಿಂದ ಹೋಳಿಯಲ್ಲಿ ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಬೇಕು. ಹೋಳಿ ಹಬ್ಬದಂದು ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ನೀವು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಬೇಕು. ಹೀಗೆ ಮಾಡುವುದರಿಂದ ನಾರಾಯಣನ ಅನುಗ್ರಹ ಸಿಗುತ್ತದೆ. 11.
ಹೋಳಿಯಲ್ಲಿ ಅರ್ಘ್ಯವನ್ನು ಅರ್ಪಿಸಿ ಮತ್ತು ಸೂರ್ಯ ದೇವರನ್ನು ಪೂಜಿಸಿದ ನಂತರ ಕೃಷ್ಣನ ಪಾದಗಳಿಗೆ ಬಣ್ಣಗಳನ್ನು ಅರ್ಪಿಸಬೇಕು. ಹೋಳಿ ಆಡಲು ಈ ಬಣ್ಣವನ್ನು ಪ್ರಸಾದವಾಗಿ ಬಳಸಬೇಕು. ಹೋಳಿ ಆಡುವ ಮೊದಲು ದೇವರಿಗೆ ಬಣ್ಣ ಹಚ್ಚಬೇಕು. 12. ಹೋಳಿ ಹಬ್ಬದಂದು ಅಪ್ಪಿತಪ್ಪಿಯೂ ಹಿರಿಯರನ್ನು ಅವಮಾನಿಸಬಾರದು. ಈ ದಿನದಂದು ಹಿರಿಯರ ಆಶೀರ್ವಾದದಿಂದ ಜೀವನದಲ್ಲಿ ಪ್ರಗತಿ ಸಾಧಿಸುತ್ತಾರೆ. ಹೋಳಿಯಲ್ಲಿ ನೀವು ಎಲ್ಲ ಹಿರಿಯರನ್ನು ಗೌರವಿಸಬೇಕು ಮತ್ತು ಅವರ ಆದೇಶಗಳನ್ನು ಪಾಲಿಸಬೇಕು. 13. ಸಾಮಾನ್ಯವಾಗಿ ವಸ್ತ್ರದಾನ ಮಾಡುವುದು ತುಂಬಾ ಒಳ್ಳೆಯದೆಂದು ಪರಿಗಣಿಸಲಾಗುತ್ತದೆ. ಆದರೆ ಹೋಳಿಯ ದಹನ ಮತ್ತು ಹೋಳಿ ದಿನದಂದು ವಸ್ತ್ರದಾನ ಮಾಡಬಾರದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 2 ದಿನಗಳಲ್ಲಿ ವಸ್ತ್ರದಾನ ಮಾಡುವುದರಿಂದ ವ್ಯಕ್ತಿಯ ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ದೂರವಾಗುತ್ತದೆ. ಅಲ್ಲದೆ ಜೀವನದುದ್ದಕ್ಕೂ ಆರ್ಥಿಕ ಮುಗ್ಗಟ್ಟು ಎದುರಿಸಬೇಕಾಗುತ್ತದೆ. 14. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೋಳಿಯ ದಹನದ ದಿನ ವಿವಾಹಿತ ಮಹಿಳೆಯರು ತಮ್ಮ ವಿವಾಹಿತ ವಸ್ತುಗಳನ್ನು ಬೇರೆ ಯಾವುದೇ ಮಹಿಳೆಗೆ ದಾನ ಮಾಡಬಾರದು. ಇದು ಪತಿಗೆ ತುಂಬಾ ಹಾನಿಕಾರಕವಾಗಿದೆ. ಅಲ್ಲದೆ ಜಾತಕದಲ್ಲಿ ಶುಕ್ರನ ಸ್ಥಾನವು ದುರ್ಬಲವಾಗುತ್ತದೆ. ಆದ್ದರಿಂದ ಈ ದಿನ ಇದು ಸಂಭವಿಸದಂತೆ ಪ್ರಯತ್ನಿಸಿ. 15. ಹೋಳಿಯ ಮಾತೆಯನ್ನು ಮುಖ್ಯವಾಗಿ ಹೋಳಿಯ ದಹನದಂದು ಪೂಜಿಸಲಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಹಾಗೂ ಸಮೃದ್ಧಿಯನ್ನು ಬಯಸುತ್ತದೆ. ಆದ್ದರಿಂದ ತಪ್ಪಾಗಿಯೂ ಈ ದಿನ ಮಾಂಸ ಮತ್ತು ಮದ್ಯವನ್ನು ಸೇವಿಸಬಾರದು. ಹೋಳಿಯ ದಹನ ಪೂರ್ಣಿಮಾ ತಿಥಿಯಂದು ಬೀಳುವುದರಿಂದ ಆದ್ದರಿಂದ ಇದು ಇನ್ನೂ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿದೆ ಮತ್ತು ಈ ದಿನ ತಾಮಸಿಕ ಆಹಾರವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಪರಿಗಣಿಸಲಾಗುತ್ತದೆ. ಈ ದಿನ ಮಾಂಸಾಹಾರ ಮತ್ತು ಮದ್ಯ ಸೇವನೆಯಿಂದ ಸಂಪೂರ್ಣ ದೂರವಿರಿ. ಇಲ್ಲವಾದಲ್ಲಿ ಮನೆಯಲ್ಲಿ ಆರ್ಥಿಕ ನಷ್ಟ ಮತ್ತು ರೋಗ ರುಜಿನ ಖಚಿತ. 16. ಒಬ್ಬನೇ ಮಗನಿರುವ ಮಹಿಳೆ ಹೋಳಿಯ ದಹನದ ಬೆಂಕಿಯನ್ನು ಹಚ್ಚಬಾರದು. ಇದನ್ನು ಮಾಡುವುದರಿಂದ ದೊಡ್ಡ ಹಾನಿ ಉಂಟಾಗುತ್ತದೆ. 17. ಹೋಳಿಯ ದಹನದ ದಿನ ತಾಯಂದಿರು ಉಪವಾಸ ಮಾಡಿದರೆ ಅವರ ಮಕ್ಕಳು ಅಭಿವೃದ್ಧಿ ಹೊಂದುತ್ತಾರೆ ಮತ್ತು ಎಲ್ಲ ಕೆಲಸಗಳಲ್ಲಿ ಸಫಲತೆಯನ್ನು ಪಡೆಯುತ್ತಾರೆ. 18. ಹೋಳಿಯ ದಹನದ ದಿನ ನಿಮ್ಮ ತಾಯಿಯನ್ನು ಅವಮಾನಿಸಬೇಡಿ. ಹೀಗೆ ಮಾಡುವುದರಿಂದ ಶ್ರೀಕೃಷ್ಣನು ಕೋಪಗೊಳ್ಳುತ್ತಾನೆ ಮತ್ತು ನಿಮ್ಮ ಮನೆಯಲ್ಲಿ ಬಡತನವು ತಾಂಡವವಾಡುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.